ಸ್ನೇಹಿತರೆ, ತಮಿಳುನಾಡಿನಲ್ಲಿ ಮೊನ್ನೆ ಕರೂರಿನ ಒಂದು ಜಿಲ್ಲೆಯಲ್ಲಿ ನಡೆದ ಒಂದು ದುರಂತದ ಬಗ್ಗೆ ಇವತ್ತು ನಾನು ಮಾತಾಡಕ್ಕೆ ಬಂದಿದ್ದೀನಿ. ಒಟ್ಟು 39 ಜನರು ಸಾವನ್ನಪ್ಪಿದ್ದಾರೆ. ಅದರಲ್ಲಿ 16 ಮಹಿಳೆಯರು ಮತ್ತು ಈ ಪ್ರಪಂಚದ ಜ್ಞಾನ ಸಂಪೂರ್ಣವಾಗಿ ಇಲ್ಲದೇ ಇರುವಂತಹ 10 ಪುಟ್ಟ ಮಕ್ಕಳು ಸೇರಿದ್ದಾರೆ. ಐವತ್ತಕ್ಕೂ ಹೆಚ್ಚು ಜನ ಇವತ್ತಿಗೂ ಕೂಡ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದು ಯಾವುದೋ ಭಯೋತ್ಪಾದಕ ದಾಳಿಯಿಂದ ಆಗಿರುವಂತಹ ಘಟನೆ ಅಲ್ಲ, ಅಥವಾ ಭೂಕಂಪದಿಂದ ಆಗಿರುವಂತಹ ಘಟನೆ ಅಲ್ಲ, ಅಥವಾ ಯಾವುದೋ ನೈಸರ್ಗಿಕ ವಿಕೋಪದಿಂದ ಆದ ದುರಂತದ ಕತೆ ನಾನು ಹೇಳ್ತಾನೆ ಇಲ್ಲ. ಆದರೆ ತಮ್ಮ ನೆಚ್ಚಿನ ನಟನನ್ನು ನೋಡಲು, ಅವನು ಸ್ಥಾಪಿಸಿರುವ ಒಂದು ರಾಜಕೀಯ ಪಕ್ಷದ ಮಾತುಗಳನ್ನು ಕೇಳಲು ಬಂದಂತಹ ಜನರು ಈ ಜನಸಂದಣಿಯಲ್ಲಿ ಸಿಕ್ಕಾಕೊಂಡು ಉಂಟಾದ ನೂಕುನುಗ್ಗಲಿಂದ, ಕಾಲ್ತುಳಿತದಿಂದ ಈ ಒಂದು 39 ಅಮೂಲ್ಯ ಜೀವಗಳು ಬಲಿಯಾಗಿವೆ. ಇಲ್ಲಿ ಕೇವಲ 39 ಪ್ರಾಣಗಳು ಹೋಗಿವೆ ಅಂತ ನೀವು ಭಾವಿಸ್ತಾ ಇರ್ತೀರಾ. ಇಲ್ಲ, ಇಲ್ಲಿ 39 ಕುಟುಂಬಗಳು, 39 ಭವಿಷ್ಯಗಳು ಈ ಒಂದು ಘಟನೆಯಲ್ಲಿ ನಿರ್ನಾಮಗೊಂಡಿದೆ. ಈ ಘಟನೆಯನ್ನು ನಾವು ರಾಜಕೀಯವಾಗಿ ಮಾತಾಡಬಹುದು, ತುಂಬ ಸುಲಭ. ಆದರೆ ನಾವು ಪಕ್ಷಾತೀತವಾಗಿ ಇದನ್ನು ನೋಡಬೇಕು. ನಮ್ಮ ಭಾರತದಲ್ಲಿ ಜನಸಂದಣಿ ನಿರ್ವಹಣೆ ಅಂದರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ, ಅದು ಸರಿಯಾಗಿ ನಡೀತಾ ಇಲ್ಲ ಅನ್ನೋದನ್ನು ಬಹಳ ನಿಷ್ಠೂರವಾಗಿ ನಾವು ಒಪ್ಕೊಳ್ಬೇಕಾಗುತ್ತೆ. ಇಲ್ಲಿ ಯಾವುದೇ ಒಂದು ಪಕ್ಷದ ಬಗ್ಗೆ ಮಾತನಾಡುವ ಅಗತ್ಯವಿಲ್ಲ. ಪ್ರತಿಯೊಂದು ಪಕ್ಷವು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಈ ಕಾಲ್ತುಳಿತದ ವಿಚಾರದಲ್ಲಿ ನಾವು ರಾಜಕಾರಣಿಗಳು ಮತ್ತು ಜನರು ಈ ಎರಡೂ ದೃಷ್ಟಿಕೋನಗಳಿಂದ ವಿಷಯಗಳನ್ನು ನೋಡಬೇಕಾಗಿದೆ. ಇಂದಿನ ಘಟನೆಗಳು ಮತ್ತು ನಿರ್ಲಕ್ಷ್ಯಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗಿದೆ. ಈಗಾಗಲೇ ನಾವು ಇಂತಹ ಘಟನೆಗಳನ್ನು ತುಂಬ ಸಲ ನೋಡಿಬಿಟ್ಟಿದ್ದೇವೆ. ಚೆನ್ನೈನ ರೋಡ್ ಶೋನಲ್ಲಿ ಸಂಧ್ಯಾ ಥಿಯೇಟರ್ನ ಘಟನೆಗಳನ್ನು ಕೂಡ ಯೋಚನೆ ಮಾಡಿ, ಮದುರೈನಲ್ಲಿ ನಡೆದ ವಿಜಯ್ ಅವರ ರ್ಯಾಲಿಯನ್ನು ಕೂಡ ಒಂದ್ಸಲ ಯೋಚನೆ ಮಾಡಿ. ನಾವಿನ್ನ ಯಾಕೆ ಈ ವಿಚಾರಗಳನ್ನೆಲ್ಲ ನೋಡಿ ಕಲಿತಾ ಇಲ್ಲ? ಜನ ಮರ್ತೋಗ್ಬಿಡ್ತಾ ಇದ್ದಾರೆ. ಜನರ ಮೆಮೊರಿ ತುಂಬ ಚಿಕ್ಕದು. ಅವರ ನೆನಪು ಚಿನ್ನದ ಮಿನಿನಷ್ಟೇ ಅಲ್ಪವಾಗಿದೆ ಅಂತ ಹೇಳ್ಬೋದು. FIR ದಾಖಲಾಗುತ್ತೆ, ವಿಚಾರಣೆ ಸಮಿತಿಗಳ ರಚನೆ ಆಗ್ತವೆ, ಈ ಪಕ್ಷ ಆ ಪಕ್ಷ ಮೇಲೆ ಬೆರಳು ತೋರಿಸ್ತವೆ, ಆ ಪಕ್ಷ ಈ ಪಕ್ಷ ಮಾಡಿದ ಎಡವಟ್ಟು ಅಂತ ಹೇಳ್ತವೆ. ವಿಷಯ ಮುಚ್ಚೋಗ್ತಾ ಇದೆ. 3 ತಿಂಗಳ ನಂತರ ಮತ್ತೆ ಹೊಸ ನೂಕುನುಗ್ಲಾಗ್ತವೆ, ಹೊಸ ಸಾವುಗಳಾಗ್ತವೆ, ಮತ್ತು ಅದು ಮಾಧ್ಯಮದ ಕವರೇಜ್ ಆಗಿ ಬಹಳ ಸ್ಪಷ್ಟವಾಗಿ ಉಳ್ಕೊಬಿಡ್ತವೆ. ಆ ಒಂದು ಸಾವುಗಳಿಗೆ ನ್ಯಾಯ ಯಾವತ್ತಿಗೂ ಸಿಕ್ಕದೇ ಇಲ್ಲ. ಈ ಘಟನೆಯ ಹಿನ್ನೆಲೆ ಮತ್ತು ವಿಳಂಬದ ಬಗ್ಗೆ ನಾನು ಹೇಳ್ತೇನೆ. ವಿಜಯ್ ಅವರು ಮೀಟ್ ದಿ ಪೀಪಲ್, ಜನರನ್ನು ಭೇಟಿ ಮಾಡಬೇಕು ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಕಳೆದ ಕೆಲವು ವಾರಗಳಿಂದ 5-6 ಜಿಲ್ಲೆಗಳಲ್ಲಿ ಅಂದರೆ ದಿಂಡಿಗಲ್ಲು, ತೇನಿ, ಮದುರೈ, ನಾಮಕ್ಕಲ್ಲು ಮತ್ತು ಕರೂರು ಇಲ್ಲೆಲ್ಲ ಪ್ರವಾಸವನ್ನು ಮಾಡ್ತಾ ಬರ್ತಿದ್ರು. ನಾಮಕ್ಕಲ್ ಮತ್ತು ಕರೂರು ಇರುವ ಈ ಪ್ರದೇಶದಲ್ಲಿ ಕೊಂಗು ವಲಯ ಅಂತ ಕರೀತಾರೆ. ಅಂದರೆ ಸೇಲಂ, ತಿರುಪೂರು, ಈ ಕೊಯಂಬತ್ತೂರು, ನೀಲಗಿರಿ ಇತ್ಯಾದಿ. ಅಂದರೆ ತಮಿಳುನಾಡಿನಲ್ಲಿ ಈ ಪ್ರದೇಶದಲ್ಲಿ ಗೆದ್ದವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ಪ್ರಬಲವಾದಂತಹ ನಂಬಿಕೆ ಇದೆ. ಅದು ನೀವು ತಮಿಳುನಾಡು ಪಾಲಿಟಿಕ್ಸ್ನ ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾಮಕ್ಕಲ್ ಮತ್ತು ಕರೂರು ರ್ಯಾಲಿಗಳು ವಿಜಯ್ ಅವರಿಗೆ ಬಹಳ ಮುಖ್ಯವಾದಂತಹ ಒಂದು ಪ್ಲೇಸ್ ಆಗಿರುತ್ತೆ. ಸರ್ಕಾರದಿಂದ ಅನುಮತಿ ಪಡೆದ ಪ್ರಕಾರ ನಾಮಕ್ಕಲ್ ಕಾರ್ಯಕ್ರಮ ಬೆಳಗ್ಗೆ 8:45ಕ್ಕೆ ನಿಗದಿಯಾಗಿತ್ತು, ಪ್ರಾರಂಭವಾಗಬೇಕಾಗಿತ್ತು. ಕರೂರು ಕಾರ್ಯಕ್ರಮ ಮಧ್ಯಾಹ್ನ 12 ಗಂಟೆಯಾದರೂ ಕೂಡ ಪ್ರಾರಂಭವಾಗಬೇಕಾಗಿತ್ತು, ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು. ಆದರೆ ವಿಜಯ್ ಅವರು 8:45ಕ್ಕೆ ಪ್ರಾರಂಭವಾಗಬೇಕಾಗಿದ್ದಂತಹ ನಾಮಕ್ಕಲ್ನಿಂದ ಹೊರಡುವ ಬದಲು 9 ಗಂಟೆಗೆ ಹೊರಟಿದ್ದರಿಂದ ನಾಮಕ್ಕಲ್ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ 2:30ಕ್ಕೆ ಪ್ರಾರಂಭವಾಯಿತು. ಪರಿಣಾಮವಾಗಿ ಅವರು ಕರೂರು ತಲುಪಿ ಭಾಷಣ ಪ್ರಾರಂಭಿಸುವ ಹೊತ್ತಿಗೆ ಸಂಜೆ 7 ಗಂಟೆ ಆಗೋಗಿತ್ತು. ಬೆಳಗ್ಗೆ 8:45ಕ್ಕೆ ಶುರು ಆಗಬೇಕಾಗಿದ್ದಂತಹ ಕಾರ್ಯಕ್ರಮ ಸಂಜೆ 7 ಗಂಟೆ ಆಗಿತ್ತು. ಆಗ ಕಾರ್ಯಕ್ರಮ ಆರಂಭ ಆಗುತ್ತೆ. ನೋಡಿ, ಇಲ್ಲಿ ವಿಫಲತೆ ಬಗ್ಗೆ ನಾವು ಮಾತಾಡ್ತೀನಿ. ಕರೂರಿನಲ್ಲಿ ವಿಜಯ್ 12 ಗಂಟೆಗೆ ಬರ್ತಾರೆ. ಅವರು ಪಕ್ಷದ ಟ್ವಿಟರ್ನಲ್ಲಿ ಹ್ಯಾಂಡಲ್ನಲ್ಲೇ ತಿಳಿಸಿದರು, ನಾವು 12 ಗಂಟೆಗೆ ಬರ್ತೀವಿ ಅಂತ. ಜನ 1 ಗಂಟೆಯಿಂದಲೇ ಸೇರಲು ಆರಂಭ ಆಗೋಗಿರ್ತಾರೆ. ಜನಕ್ಕೆ ನೋಡ್ರಿ, ಒಬ್ಬ ನೆಚ್ಚಿನ ನಟ ತನ್ನದೇ ಒಂದು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾನೆ, ಅದನ್ನು ನೋಡಬೇಕು, ಅವನ ಭಾಷಣ ಕೇಳಬೇಕು ಅಂತ ಬರ್ತಾರೆ. ಜನ ಗಂಟೆಗೂ ಹೆಚ್ಚಾಗ್ತಾ ಹೋಗ್ತಾರೆ. ಅಲ್ಲಿ ಎಲ್ಲ ವಯಸ್ಸಿನವರು, ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಯಾಕೆಂದರೆ ಈಸ್ ಎ ಸ್ಟಾರ್, ಅವನ್ನ ನೋಡಬೇಕಾಗಿತ್ತು. ಕರೂರಿನಲ್ಲಿ ಆ ತಾಪಮಾನ
ತಮಿಳ್ನಾಡಿನ ಒಂದು ನೀವು ಯೋಚನೆ ಮಾಡಿ, ತಮಿಳ್ನಾಡಿಗೆ ಒಂದಿನ ಹೋಗಿ ಬಂದರೆ ಕರಿಯಾಗಿ ಹೋಗ್ತೇನೆ ನೀನು ಅಂತ ರೇಗಿಸ್ತಾರೆ. ಅಂದರೆ ಅಲ್ಲಿ ಅಷ್ಟರ ಮಟ್ಟಿಗೆ ತಾಪಮಾನ ಇರುತ್ತೆ, ಅಷ್ಟರ ಮಟ್ಟಿಗೆ ಬೇಸಿಗೆಯ ಬಿಸಿ ಇರುತ್ತೆ. ಅಂದರೆ ನಿಮಗೆ ಮಳೆಗಾಲದಲ್ಲೂ ಕೂಡ ಅಲ್ಲಿ ಅಷ್ಟರ ಮಟ್ಟಿಗೆ ಭಯಾನಕವಾದಂತಹ ಬಿಸಿಲಿರುತ್ತೆ. ವಿಜಯವಾಡ ನೀವು ನೋಡಿರಬೇಕು, ನೀವು ವಿಜಯವಾಡ, ಈ ನಮ್ಮ ಹುಬ್ಳಿ, ಧಾರವಾಡ ಈ ಸೈಡೆಲ್ಲ ಹೋದರೆ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ. ಅದೇ ಥರ ಒಂದು ಬಿಸಿ ಇರುತ್ತೆ ಅಲ್ಲಿ, ಅದೇ ಥರ ಬಿಸಿ ಇತ್ತು. ಆ ತೀವ್ರ ಬಿಸಿಲಿನಲ್ಲಿ ಜನರು ನಿಂತಿದ್ರು, ನೀರಿಲ್ಲದೆ, ಆಹಾರವಿಲ್ಲದೆ, ಗಂಟೆಗಟ್ಟಲೆ ಕಾದಿದ್ರು. ಅನುಮತಿ ಕೇಳಿದ್ದು ಕೇವಲ 10,000 ಜನರಿಗೆ. ಆದರೆ ಟಿ ಕೆ ಪಾರ್ಟಿ ಏನಿದೆ ಅವ್ರು ಕೇಳಿದ್ದು 10,000 ಜನರಿಗೆ ಪರ್ಮಿಷನ್ನು. ಆದರೆ ಸಂಜೆ 6 ಗಂಟೆ ಹೊತ್ತಿಗೆ DGP ವೆಂಕಟರಾಮನ್ ಅವ್ರು ಹೇಳೋ ಪ್ರಕಾರ ಅಲ್ಲಿ ಸುಮಾರು 28,000 ಜನರು ಸೇರಿದರು. ಕೆಲವೊಂದು ಮಾಧ್ಯಮಗಳು ಹೇಳೋ ಪ್ರಕಾರ 70,000 ಜನರು ಸೇರಿದರು. ಇವ್ರು ಕೇಳಿದ ಪರ್ಮಿಷನ್ನು 2 ಜಾಗ ಆಗಿತ್ತು. ಅದು NH 44 ಮೇಲೆ ಬರ್ತದೆ. ಆ ಸ್ಥಳ ತುಂಬ ಚಿಕ್ಕದಾಗಿತ್ತು, ಅಲ್ಲಿ ತುಂಬ ಸಣ್ಣ ರಸ್ತೆಗಳಿದ್ವು. ಈ DMK ಸರ್ಕಾರ ಮೊದಲು ಕೇಳಿದ್ದ 2 ದೊಡ್ಡ ಸ್ಥಳಗಳದು, ಅಂದರೆ ಲೈಟ್ ಹೌಸ್ಗೂ ಒಂದು ಪರ್ಮಿಷನ್ ಕೇಳಿರ್ತಾರೆ, ರೌಂಡ್ ಅಬೌಟ್ ಮತ್ತು ಉಲಾವರ್ ಅನ್ನುವಂಥ ಒಂದು ಸಂದೆ, ಈ ಒಂದು ಜಾಗದಲ್ಲಿ ತಿರಸ್ಕಾರ ಮಾಡ್ತಾರೆ, ಇಲ್ಲಿ ನೀವು ಮಾಡೋಗಿಲ್ಲ ಅಂತ. ಈ ಸಣ್ಣ ಸ್ಥಳಕ್ಕೆ ಅನುಮತಿಯನ್ನು ಕೊಟ್ಟಿದ್ರು. ವಿಜಯ್ ಅವರು ಭಾಷಣ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರೆ. ಆ ಸ್ಟಾರ್ಟ್ ಮಾಡಿದಾಗಲೇ ಪರಿಸ್ಥಿತಿ ಕೈ ಮೀರಿ ಹೊಟ್ಟೋಗಿರುತ್ತೆ, ಅದು ಅವ್ರಿಗೆ ಅರ್ಥ ಆಗಿರುತ್ತೆ. ಆಗಲೇ ಆಂಬುಲೆನ್ಸ್ಗಳು ಕಷ್ಟಪಟ್ಟು ಜನರನ್ನು ಸರಿಸಿ ಒಳಗಡೆ ಹೋಗುವಂತಹ ದೃಶ್ಯಗಳನ್ನು ಕೂಡ ಜನರಿಗೆ ನೀವು ಆಲ್ರೆಡಿ ಮೀಡಿಯಾಗಳಲ್ಲಿ ನೋಡಿರ್ತೀರ. ಆದರೆ ನೋಡಿ, ನಾನು ಒಂದೇ ಹೇಳೋದು, ಬಹಳ ಅಷ್ಟು ಜನಸಂದಣಿ ಸೇರ್ತಾರೆ ಅಂತಂದರೆ ಅಷ್ಟು ಬಿಸಿಲಿರೋ ಮಧ್ಯ ಡಿಹೈಡ್ರೇಟ್ ಆಗೋಗಿರ್ತಾರೆ. ಅಂದರೆ ಬಾಡಿಯಲ್ಲಿರುವಂತಹ ನೀರಿನ ಅಂಶ ಸಂಪೂರ್ಣವಾಗಿ ಹೊಟ್ಟೋಗಿರ್ತದೆ. ಆ ಒಂದು ಮೇಲ್ನೋಟವನ್ನು ನೀವು ನೋಡಿದ್ರೆ ಜನ ನುಗ್ಗಾಡೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಇನ್ನೂ ಒಂದು ಇದರಲ್ಲಿ ಯಾರು ಹೊಣೆಗಾರಿಕೆ? ಈ ಘಟನೆ ನಡೆದ ಕೂಡಲೇ CM ಸ್ಟಾಲಿನ್ ಅವರು ಕೂಡ ರಾಜಕೀಯಕ್ಕೆ ಇದನ್ನು ತರಲು ಇಷ್ಟವಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದಕ್ಕೆ ಅವ್ರಿಗೆ ಅಭಿನಂದನೆ ಹೇಳಲೇಬೇಕು. ಇವತ್ತು ನೀதிபதி தலைமையில் ஆணை அமைக்கப்பட்டிருக்கு. அந்த ஆணையை விசாரித்து முழுமையாக சொல்லும். இதுக்கிடையில நீங்க கேட்குற மாதிரி அரசியல் நோக்கத்தோடு எதையும் சொல்ல நான் விரும்பல. திருப்பி தான் சொல்ல போறேன். ಅವರು ಕರೂರಿಗೆ ಭೇಟಿ ನೀಡಿ ಜನರೊಂದಿಗೆ ಮಾತನಾಡ್ತಾ ಇದ್ದಾರೆ. DMK ಸರ್ಕಾರ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಎನ್ಕ್ವೈರಿ ಕಮಿಟಿಯನ್ನು ಕೂಡ ಅರುಣಾ ಜಗದೀಶನ್ ಅನ್ನುವಂಥವರ ನೇತೃತ್ವದಲ್ಲಿ ಒಂದು ಏಕಸದಸ್ಯ ಸಮಿತಿಯನ್ನು ನಡೆದಿದ್ದಾರೆ. ಅಂದರೆ 1 ಮ್ಯಾನ್ ಎನ್ಕ್ವೈರಿ ಕಮಿಟಿ ಅಂತ ಕರೀತಾರೆ, ಅದನ್ನು ಕೂಡ ನೇಮಿಸಲಾಗಿದೆ. ಪ್ರಸ್ತುತ ವಿಜಯ್ ಅವರ ಮೇಲೆ FIR ಕೂಡ ದಾಖಲಾಗಿದೆ ಮತ್ತು ವಿಚಾರಣಾ ವರದಿಯ ಆಧಾರದ ಮೇಲೆ ವಿಜಯ್ ಅವರ ಬಂಧನದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಸ್ವತಃ ಸ್ಟಾಲಿನ್ ರವರು ಹೇಳಿದ್ದಾರೆ. ದುರಂತದ ಕುರಿತು ವಿಜಯ್ ಅವರು ಟ್ವೀಟನ್ನು ಮಾಡಿ, ನನ್ನ ಮನಸ್ಸು ಮುಕ್ಕಳಾಗಿದೆ, ಅಂದರೆ ನನ್ನ ಮನಸ್ಸು ಒಡೆದೋಗಿದೆ, ಈ ಕುಟುಂಬಗಳಿಗೆ ನನ್ನ ಹೃದಯ ಮಿಡಿತಾ ಇದೆ ಅಂತ ಸಂತಾಪವನ್ನು ಸೂಚಿಸಿದ್ದಾರೆ. ಸಂತಾಪ ಸೂಚಿಸಿ ಪ್ರಯೋಜನ ಇಲ್ಲ. ಸರ್ಕಾರ ಮೃತರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಘೋಷಣೆಯನ್ನು ಮಾಡಿದೆ, ಅಂದರೆ ಪರಿಹಾರವನ್ನಾಗಿ ಘೋಷಣೆ ಮಾಡಿದೆ. ಮತ್ತು ಗಾಯಗೊಂಡವರಿಗೆ 1 ಲಕ್ಷ ರೂಪಾಯಿ ಪರಿಹಾರ ನೀಡಿ ಮತ್ತು ಆಸ್ಪತ್ರೆಯ ಎಲ್ಲ ವಿಚಾರಗಳನ್ನು ಅಥವಾ ಎಲ್ಲ ಖರ್ಚು ವೆಚ್ಚಗಳನ್ನ ನೋಡಿಕೊಳ್ಳಲಾಗ್ತದೆ ಅನ್ನುವಂತಹ ವಿಚಾರಗಳನ್ನ ಈಗ ಹೇಳ್ತಾ ಇದೆ. ನೋಡಿ, ಈ ಒಂದು ದುರಂತ ಎಲ್ಲೂ ನಡಿಬಾರ್ದು. ಪರಸ್ಪರ ದೋಷಾರೋಪಣ ಇದು ಈಗ ನಡೀತಾ ಸ್ಟಾರ್ಟ್ ಆಗಿದೆ. ವಿಚಾರಣಾ ಸಮಿತಿ ಮುಂದೆ ಕೆಳಗಿನ ಪ್ರಶ್ನೆಗಳು ಮತ್ತು ಆರೋಪಗಳು ಸಿಕ್ಕಾಪಟ್ಟೆ ಇವೆ. ನೋಡಿ, ಒಂದು TVK ಪರ ವಾದ ಮಾಡ್ತಾ ಇರೋದೇನು ಅಂತಂದರೆ, ನಾವು ಅನುಮತಿ ಪಡೆದಿದ್ದೇವೆ, ಪೊಲೀಸರನ್ನು ನಿಯೋಜಿಸುವುದು ಮತ್ತು ಸೌಕರ್ಯಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ, ಆ ಸಮಯಕ್ಕೆ ವಿದ್ಯುತ್ ಕಡಿತದ ಅಗತ್ಯ ಇತ್ತ, ಸರಿಯಾದ ಸೌಲಭ್ಯಗಳನ್ನು ಒದಗಿಸದ ಕಾರಣ ಸರ್ಕಾರವೇ ಜವಾಬ್ದಾರಿ, ನಾವು 12ರಿಂದ 10 ಗಂಟೆವರೆಗೂ ಅನುಮತಿಯನ್ನು ಪಡೆದಿದ್ದೇವೆ, ಹಾಗಾಗಿ ನಾವು ಸಮಯದ ಮಿತಿಯಲ್ಲೇ ಇದ್ದೆವು ಅಂತ TVK ವಾದ ಮಾಡ್ತಾಯಿದೆ. ಇನ್ನು DMK ಪರ ವಾದ ಏನು, ನಾವು ಅನುಮತಿ ಕೊಟ್ಟಿದ್ವಿ 12 ಗಂಟೆಗೆ, ಆದರೆ ನೀವೆಷ್ಟು ಗಂಟೆಗೆ ಬಂದ್ವಿ, 7 ಗಂಟೆಗೆ ಬಂದ್ರಿ, ತಪ್ಪು ಯಾರ್ದು? 7 ಗಂಟೆಗೆ ಅಂದರೆ 7 ಗಂಟೆಗಳ ಕಾಲ 7 ಅವರ್ಸ್ ವಿಳಂಬ ಆಗ್ತಿದೆ ಅಂತಂದರೆ ಅದು ಯಾರ ಜವಾಬ್ದಾರಿ? ನೀರು ಆಹಾರ ಇಲ್ಲದೆ ನಿಂತಿದ್ದ ಜನರು ಸತ್ತೋದ್ರೆ ನೀವು ನಮ್ಮ ಮೇಲೆ ದೋಷಾರೋಪಣೆ ಮಾಡೋದು ಎಷ್ಟು ಸರಿ? ದೊಡ್ಡ ಸ್ಥಳಗಳಲ್ಲಿ ತಿರಸ್ಕರಿಸಿದ್ದು ನಿಮ್ಮ ಧ್ವನಿಯನ್ನು ನಾವು ಹತ್ತಿಕ್ಕುತ್ತೇವೆ ಎಂಬ ಆರೋಪ ನೀವು ಬಾರದಿರಲಿ ಅಂತ ಕಾರಣಕ್ಕೆ ನಾವು ಮಾಡಿದ್ವಿ ಅಂತ ಏನೇನೋ ವಿಚಾರಗಳನ್ನ ಮಾಡ್ಕೊತಾ ಇದ್ದಾರೆ. ನೋಡಿ, TVK ವಕ್ತಾರರು ಟೀಕೆಯನ್ನು ಕೂಡ ಮಾಡಿದ್ದಾರೆ. ಅಂದರೆ TVK ಅಂತಂದರೆ ವಿಜಯ್ ಅವರ ಏನು ಪಾರ್ಟಿ ಇದೆ ಅದರ ವಕ್ತಾರೆ ರಂಜನಾ ನಾಚಿಯಾರ್ ಅಂತ ಇದ್ದಾರೆ. ಅವರು ಇಂದಿನ BJP ಸದಸ್ಯರು ಕೂಡ ಆಗಿದ್ದರು. ಅವರು ಈ ಬಗ್ಗೆ ಮಾತನಾಡಲು ಬಂದ ಏಕೈಕ ನಾಯಕಿ ಅಂತ ಹೇಳ್ಬೋದು. ಆದರೆ ಅವರ ಹೇಳಿಕೆಯನ್ನು ಟೀಕಿಸಲಾಗ್ತಾ ಇದೆ. ಅವರು ಇಲ್ಲಿ ಹೇಳ್ತಾ ಇರೋದೇನು, ಇದು ಜನಸಂದಣಿಯಿಂದಾಗಿ ಸಂಭವಿಸಿತು, ನಮ್ಮ ನಾಯಕ ಎಲ್ಲೋ ಮಲಗಿ ತಡವಾಗಿ ಬಂದಿಲ್ಲ, ಸಮಯ ಪ್ರಜ್ಞೆಯ ವ್ಯಕ್ತಿ ಅಂತ ಹೇಳುವ ಮೂಲಕ
ವಿಳಂಬವನ್ನು ಸಮರ್ಪಿಸಿಕೊಳ್ತಾ ಇದ್ದಾರೆ, ಅದನ್ನು ಪ್ರಯತ್ನಿಸ್ತಾ ಇದ್ದಾರೆ. ಓಕೆ, ಆದರೆ ಈ ಪಕ್ಷದ PR ಮಾಡುವ ಸಮಯವಲ್ಲ. ಆದರೆ ಇದು ಪಕ್ಷದ PR ಮಾಡುವ ಸಮಯವಲ್ಲ. ಆಸ್ಪತ್ರೆಗಳ ಬಳಿ DMK ಮತ್ತು ADMK ನಾಯಕರು ಬಂದಿದ್ದರು. ವಿಜಯ್ ಅವರು ಸಂತರದ TVK ನೋಡಿ, ವಿಜಯ್ ಅವರು ಬರಬೇಕಾಗಿತ್ತು ಅಂತ ಭಾಳಷ್ಟು ಜನ ಹೇಳ್ತಾರೆ. ಬಂದಿದ್ರೆ ಇನ್ನೊಂದಷ್ಟು ವಿಕೋಪಕ್ಕೆ ಹೋಗ್ತಾ ಇತ್ತು. ಯಾಕೆ ಅಂತಂದರೆ ವಿಜಯ್ನ ನೋಡೋಕ್ಕೆ ಅಂತಲೇ ಇವತ್ತಷ್ಟು ಜನ ಸೇರಿದರು. ಆ ವಿಜಯ್ ಮತ್ತೆ ಅಲ್ಲೇನಾದರೂ ಬಂದು ಸಿಕ್ಕಾಕೊಂಡು ಮತ್ತೆ ಒಂದಷ್ಟು ಕಾಳ್ತುಳ ಆಗಿದ್ದಿದ್ರೆ ಮತ್ತೆ ಇನ್ನೊಂದಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು. ನೋಡಿ, ಏನೇ ಆದ್ರೂ ಇದರಲ್ಲಿ ರಾಜಕೀಯ ತರಬೇಡಿ, ಏನಾಗಿದೆ ಅದನ್ನು ಎದುರಿಸಂತ ಹೇಳಿ. ಇದರಲ್ಲಿ ಅಕೌಂಟಬಿಲಿಟಿ ಮತ್ತು ನಾಗರಿಕ ಪ್ರಜ್ಞೆ, ಸಿವಿಕ್ ಸೆನ್ಸ್ ಅಂತೀವಿ ನೋಡಿ, ಬಹಳಷ್ಟು ಮುಖ್ಯ ಆಗ್ತವೆ. ಇಲ್ಲಿ ಸಮಸ್ಯೆ ಕೇವಲ ಒಬ್ಬ ನಾಯಕಂದಲ್ಲ, ಇಡೀ ವ್ಯವಸ್ಥೆಯ ವಿಫಲವಾಗಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಯಾವುದೇ ನಾಯಕ ಪ್ರಜೆಗಳಿಗಿಂತ ದೊಡ್ಡವನಲ್ಲ. ಜನರು ಇದ್ದರೆ ಮಾತ್ರ ನಾಯಕನಾಗಿ ಅವನು ಉಳ್ಕೊತಾನೆ. ಜನರೇ ಇಲ್ಲ ಅಂತಂದರೆ, ಜನರೇ ಸತ್ತೋದ್ರೆ ಅವನು ಯಾವ ನಾಯಕ? ನಾವು ತರಗತಿಗೆ ತಡವಾಗಿ ಹೋದರೆ ಶಿಕ್ಷೆ ಆಗ್ತಾ ಇತ್ತು. ನಿಮ್ಗೆ ಗೊತ್ತಾ, ನೆನಪಿದೆಯಾ? ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ ಕೂಡ ದಂಡ ಬೀಳ್ತಾ ಇತ್ತು. ನಮಗೆ ಹೊಣೆಗಾರಿಕೆ ಇದ್ದಂತೆ ಇದು ಕೂಡ. ರಾಜಕಾರಣಿಗಳಿಗೆ ಮತ್ತು ಸಿನಿಮಾ ನಾಯಕರಿಗೆ ಏಕೆ ಹೊಣೆಗಾರಿಕೆ ಇರಬಾರ್ದು? ಈ ಒಂದು ಪ್ರಶ್ನೆ ನನಗಿದೆ. ನಾವೊಂದು ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ನಮ್ಮ ಮೇಲೆ ಫೈನ್ ಹಾಕ್ತಾರೆ. ನಾವು ಸಿನಿಮಾಗೆ ಕ್ಲಾಸ್ಗೆ ಲೇಟಾಗಿ ಹೋಗ್ತೀವಿ ಅಂತಂದರೆ ನಮ್ಮ ಮೇಲೆ ಟೀಚರ್ಗಳು ಬೈತಾರೆ ಅಥವಾ ನಮಗೆ ಹೊಣೆಗಾರಿಕೆ ವಹಿಸ್ತಾರೆ ಅಂತಂದರೆ ಸಿನಿಮಾ ನಾಯಕರಿಗೆ ಯಾಕೆ ಇರಬಾರ್ದು? ಯಾರಾದರೂ ಬೇಜವಾಬ್ದಾರಿಯಿಂದ ವರ್ತಿಸಿದಾಗ ಅದಕ್ಕೆ ಅವರು ಬೆಲೆ ತರಲೇಬೇಕು. ನಂದಿದು ನೇರವಾದಂತಹ ಒಂದು ಆರೋಪ ಅಂತ ಅಂದ್ಕೊಳ್ಳಿ, ಅಥವಾ ನನ್ನ ಆಗ್ರಹ ಅಂತಾರೋ ಅಂದ್ಕೊಳ್ಳಿ. ಅವ್ರಿಗೆ ಕೊಡಿ ಅಕೌಂಟಬಿಲಿಟಿಯನ್ನು. ನಾವು ಕೇವಲ ರಾಜಕಾರಣಿಗಳ ಮೇಲೆ ದೂಷಣೆ ಮಾಡ್ತಿರೋದು ನಿಲ್ಲಿಸಬೇಕು. ನಮ್ಮ ಕಡೆಯಿಂದಲೂ ತಪ್ಪುಗಳಾಗಿವೆ. 10,000 ಜನರಿಗೆ ಅನುಮತಿ ನೀಡಿದ ಸ್ಥಳಕ್ಕೆ 28,000 ಜನರು ಹೇಗೋದ್ರು? ಯಾರು ಅವ್ರನ್ನ ಬಿಟ್ಕೊಟ್ಟಿದ್ದು? ಬಿಟ್ಟಿದ್ದವ್ರು ತಪ್ಪು, ಹೋಗಿದ್ದು ನಿಮ್ಮ ತಪ್ಪು. ಎಲ್ಲರಿಗಿಂತ ಮುಖ್ಯವಾಗಿ ಅಲ್ಲಿ ನುಗ್ಗಲಾಗ್ತಿದೆ ಅಂತ ತಿಳಿದಿದ್ರೂ ಕೂಡ ಜನರು, ಮಹಿಳೆಯರು ಮತ್ತು ಮಕ್ಕಳು, ಪುಟ್ಟ ಮಕ್ಕಳು 10 ಜನ ಸತ್ತೋಗಿದ್ದಾರೆ. ಅಷ್ಟು ಜನರನ್ನ ಯಾಕೆ ಕರ್ಕೊಂಡೋದ್ರಿ? ಜವಾಬ್ದಾರಿ ಇಲ್ವಾ? ಮಹಿಳೆಯರು ಮತ್ತು ಮಕ್ಕಳು ದೈಹಿಕವಾಗಿ ದುರ್ಬಲರಾಗಿರ್ತಾರೆ ಅಂತ ನಾವೆಲ್ಲ ಕಡೆ ಹೇಳ್ತಾನೆ ಇರ್ತೀವಿ. ಅದರಿಂದಲೇ ಕಾಲು ತುಳಿತದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅವರಿಗೆ ಕಷ್ಟವಾಗೋಗೆ ಅವ್ರ ಪ್ರಾಣವನ್ನು ಕಳ್ಕೊಂಡ್ರು. ನಿಮ್ಮ ಮನೆಯ ಹೊಸ್ತಿನನ್ನು ದಾಟಿ ಮಕ್ಕಳು ಹೊರಗೆ ಹೋಗ್ತಾರೆ ಅಂತಂದರೆ ನಾವು ನಮ್ಮ ಮನೆಯಿಂದ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಹುಷಾರಪ್ಪ ಅಂತ ಹೇಳಿ ಕಳಿಸ್ತೀವಿ. ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳ್ತೀವಿ. ಇಂಥದ್ದು ಕಡೆಗೆ ಹೋಗ್ತಾ ಇದ್ದೀನಿ ಅಂತಂದಾಗ ನೀವು ಹೇಗೆ ಹೋಗಕ್ಕೆ ಬಿಡಬಾರ್ದಿತ್ತು. ನಾವು ಸಿವಿಕ್ ಸೆನ್ಸನ್ನು ಅಂದರೆ ನಾಗರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಪ್ರಾಣಕ್ಕೆ ಅಪಾಯ ಇದೆ ಅಂತ ತಿಳಿದ ಕೂಡಲೇ ಸರಿಯಾಗಿ ಜನಸಂದಣಿ ನಿರ್ವಹಣೆ ನಡೀತಿಲ್ಲ ಅಂತ ತಿಳಿದಾಗಲೂ ಕೂಡ ನಾವು ಆ ಸ್ಥಳಗಳಿಗೆ ಹೇಗೆ ಹೋಗಬೇಕು? ಹೋಗಲೇಬಾರ್ದ್ರಿ. ಅವ್ನು ಯಾವನಾರ ಆಗಲಿ, ಇಂಥ ಹೀರೋ ಆದರೂ ಬರಲಿ, ನಾವ್ಯಾಕೆ ಹೋಗಬೇಕು? ಇಲ್ಲಿ ಯಾರು ತಪ್ಪು ಹೆಚ್ಚು, ಯಾರು ತಪ್ಪು ಕಡಿಮೆ ಅನ್ನೋದು ವಿಚಾರಣೆ ಅಲ್ಲ. ವಿಚಾರಣೆಯಿಂದಲೇ ಹೊರಗಡೆ ಬರ್ತದೆ ಬಿಡಿ. ಈಗ ಸರ್ಕಾರ ವಿಚಾರಣೆ ಮಾಡ್ತಾ ಇದೆ. ಆದರೆ ಜಪಾನ್ನ ಒಲಿಂಪಿಕ್ಸ್ ಅಥವಾ ಈ ಬ್ರೆಜಿಲ್ನ ರಿಯೋ ಕಾರ್ನಿವಲ್ ಅಂತ ನಡೀತದೆ. ಅಂಥ ದೊಡ್ಡ ಕಾರ್ಯಕ್ರಮಗಳಲ್ಲಿ ಲಕ್ಷಾಂತರ ಜನರು ಸೇರ್ತಾರೆ ರೀ. ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾವೆ ನೋಡಿ. ಲೈನ್ಗಳಿರ್ತವೆ, ವಾಕಿಂಗ್ ಲೈನ್ಗಳಿರ್ತವೆ, ಡ್ರೋನ್ ಮೂಲಕ ಜನಸಂದಣಿಯನ್ನು ನಿಯಂತ್ರಿಸಲಾಗ್ತಾ ಇರ್ತದೆ. ನಮಗೆ ಇದು ಹೊಸದೇನಲ್ಲ. ಆದರೆ ನಾವು ಮಾಡ್ತಾ ಇರುವಂತಹ ವಿಚಾರಗಳಿದೆಯಲ್ಲ, ಅದು ತುಂಬ ಹಳೇದೆ. ನಾವು ಮಾಡ್ಕೊಂಡು ದಡ್ಡರಂಗೆ ನಾವು ಇಷ್ಟ ಬಂದಂಗೆ ನಡ್ಕೊಂಡೆ ಇವತ್ತಾಗ್ತಾ ಇರೋದು. ಇವತ್ತು ನಮ್ಮ ದೇಶದಲ್ಲಿ ಎಲ್ಲಿ ಜೀವ ಹೋದರೂ ಕುಂಭಮೇಳ, ಈ ಹತ್ರಾಸು, ಕರೂರು, ಇನ್ನು ತಿರುಪತಿ, ಇಲ್ಲಿ ನಮ್ಮ RCB, ಎಷ್ಟ್ರಿ ನಾವು ಪ್ರಶ್ನಿಸಬೇಕಾಗಿರುವಂತಹ ಪ್ರಶ್ನೆಗಳು ಬಹಳಷ್ಟಿವೆ. ಈ ರಾಜಕೀಯ ಆಟಗಳನ್ನು ಬಿಟ್ಟು ಮಾನವ ಜೀವಕ್ಕೆ ನಾವು ಬೆಲೆ ಕೊಡಬೇಕು. ನಾವೆಲ್ಲರೂ ಒಟ್ಟಿಗೆ ನಿಂತ್ಕೋಬೇಕು, ನಾವು ಒಟ್ಟಿಗೆ ಬೆಳಿಬೇಕು, ಒಟ್ಟಿಗೆ ಹೇಳಬೇಕು. ಅಜ್ಞಾನವನ್ನು ಮೀರಿ, ದ್ವೇಷವನ್ನು ಮೀರಿ ಇನ್ನೂ ಒಂದೇನೋ ಇದೆ, ಅದರಿಂದ ಹೋಗಬೇಕು. ಈ ವಿಚಾರಗಳ ಬಗ್ಗೆ ನಾನು ಇವತ್ತು ಯಾಕೆ ಇಷ್ಟೊಂದು ಮಾತಾಡಿದೆ ಅಂತಂದರೆ, ಮಾತೇ ಬರ್ತಾ ಇಲ್ಲ. ಒಂದು ಸಾವು, 39 ಸಾವುಗಳು, ಯಾವುದೋ ಒಂದು ಜೀವ ಹೋಗಿದೆ ಅಂತಂದ್ರೆ ನನ್ನ ಮನೇಲಿ ಹೋದಂಗೆನೆ ಅದು. ಇಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ. ನಮಸ್ಕಾರ.